ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಇವತ್ತಿನ ದಿವಸ ಈ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮದ ಫಲಾನುಭವಿಗಳು ಏನಿವತ್ತು ಕಾರ್ಯಕ್ರಮ ಅಂದರೆ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು, ಸೂರಿಲ್ಲದವರಿಗೆ ಸೂರು ಒದಗಿಸ್ಕೊಡ್ಬೇಕಂತೇಳಿ ಕೆಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಈ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಇವತ್ತು ಒಂದು ದಿವಸ ಸಾಂಕೇತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ, ದೈನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ದಲಿತ ಪರ ಸಂಘಟನೆಯಿಂದ ನಮ್ಮ ದಲಿತ ಪರ ಸಂಘಟನೆ ಮುಖಂಡರು ಕೂಡ ಜಿಲ್ಲಾ ಮುಖಂಡರು ಮತ್ತು ತಾಲೂಕು ಮುಖಂಡರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಅಕ್ಕ ತಂಗಿರು ಮತ್ತು ಅಣ್ಣ ತಮ್ಮಂದಿರು ಮತ್ತು ಈ ಗೊಲ್ಲಳ್ಳಿಯ ಅಂಬೇಡ್ಕರ್ ಯುವ ಸಂಘದ ಎಲ್ಲ ಯೂತ್ ಕೂಡ ಅಲ್ಲಿ ಭಾಗವಹಿಸಿದರೆ ಅವ್ರಿಗೂ ಎಲ್ಲರೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು JB ವಂದನೆಗಳನ್ನು ನೀಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ದಿವಸ ಇವತ್ತು ಕಾರ್ಯಕ್ರಮ ಅಂದ್ಕೊಂಡಿದ್ದೀವೋ ಇವತ್ತು ಸುಮಾರು 10 ವರ್ಷಗಳಿಂದ ಕೂಡ ಈ ಭೂಮಿ ಇಲ್ಲದೆ ದಲಿತರಿಗೆ ಏನು ನಿವೇಶನ ಇಲ್ಲದೆ ಸೂರಿಲ್ಲದೆ ಸುಮಾರು ಹೋರಾಟಗಳನ್ನು 2018ರಿಂದ ಕೂಡ ನಾವು ಹೋರಾಟಗಳನ್ನು ಮಾಡ್ಕೊಂಡು ನಂಬ್ಕೊಂಡೇ ಬರ್ತಾ ಇದ್ದೀವಿ. ಆದರೆ ಕೂಡ ಈ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಸುಮಾರು 2018 ಕೂಡ ನಾನು 10 ವರ್ಷಗಳಿಂದ ಕೂಡ ನಿವೇಶನ ರೈತರಿಗೆ ನಿವೇಶನಗಳು ಕೊಡಬೇಕು ಅಂತೇಳಿ ಈಗಾಗಲೇ ಸರ್ವೆ ನಂಬರ್ 197ರಲ್ಲಿ ಗುಡಿಸಗಳನ್ನು ಕೂಡ ಹಾಕ್ಕೊಂಡಿರ್ತೀವಿ. ಹಾಕೊಂಡು 10 ವರ್ಷಗಳಿಂದ ಕೂಡ ಈ ಹೋರಾಟವನ್ನು ಮುಂದುವರಿಸಿಕೊಂಡೇ ಬರ್ತಾ ಇದೆ. ಆದರೆ ಕೂಡ ಇಲ್ಲಿರೋಂಥ ಅಧಿಕಾರಿಗಳಾಗಿರ್ಬೋದು, ಇಲ್ಲಿರೋಂಥ ಆಳುವಂಥ ರಾಜಕಾರಣಿಗಳು, ಶಾಸಕರಾಗಿರ್ಬೋದು, ಇಲ್ಲಿರೋಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು ಇದ್ರ ಮೇಲೆ ಕೂಡ ಒಂದು ಸೂಡು ಕಾಳಜಿ ಕೂಡ ಸಾಸಿವೆ ಕಾಳಜಿ ಕೂಡ ಕಾಳಜಿ ವಹಿಸಿಲ್ಲ. ಇಲ್ಲಿ ಮೀಸಲು ಕ್ಷೇತ್ರ ಇದು KGF ತಾಲೂಕು ಮೀಸಲು ಕ್ಷೇತ್ರದಲ್ಲಿ ಸುಮಾರು ಎಲ್ಲ ದಲಿತರು ವಾಸವಾಗಿರುವಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಹಿಂದುಳಿದ ವರ್ಗರು, ದಲಿತರು, ಅಲ್ಪಸಂಖ್ಯಾತರು ಕೂಡ ವಾಸವಾಗಿರುವಂಥ ಇದ್ದಾರೆ. ಆದರೂ ಕೂಡ ಇವತ್ತು ಕೂಡ 5 ವರ್ಷದಿಂದ ಹೋರಾಟ ಮಾಡಿ ಇಲ್ಲಿ ಕೂಡ ನಾವು ಮುಂದೆ ಸುಮಾರು ಹೋರಾಟಗಳು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ, ತಾಲೂಕು ದಂಡಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ. ಇದುವರೆಗೂ ಕೂಡ ಈ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಭೂಮಿ ಗುರುತಿಸುವಂಥ ಯಾರಿಗೂ ಕೂಡ ಕಾಳಜಿ ವಹಿಸಿಲ್ಲ. ಯಾಕೆ ದಲಿತರು ಉದ್ಧಾರ ಆಗಬಾರದಾ? ಇವತ್ತು ಕೂಡ ಒಂದು ಮನೆಯಲ್ಲಿ ಸುಮಾರು 5ರಿಂದ 10 ಜನ ವಾಸ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿ ಹೋಗಬೇಕು? ನೀವು ಮನೆಗಳಿಂದ ಕೊಡಬೇಡಿ ಸ್ವಾಮಿ. ನೀವು ಸರ್ಕಾರ ಭೂಮಿ ಇದೆ, ಸರ್ಕಾರ ಭೂಮಿಯನ್ನ ನೀವು ಕೊಡೋದಕ್ಕೆ ಇಷ್ಟು ಕಷ್ಟ ಅಂದರೆ ನೀವು ಮನೆಯಿಂದ ಕೊಡೋಕೆ ನಾವು ಕೇಳೋಕೆ ನಮಗೆ ರೈಸಿಲ್ಲ. ನೀವು ಒಬ್ಬ ರಿಸರ್ವೇಷನಲ್ಲಿ ಗೆದ್ದಿರ್ತೀರಾ, ಒಬ್ಬ ಎಲ್ಲ ಓಟ್ ಪ್ರತಿನಿಧಿಗಳು ಎಲ್ಲ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನೀವು ಮನವರಿಕೆ ಮಾಡ್ಕೊಳ್ಬೇಕು. ಈ ವಿಷಯವನ್ನು ನೀವು ಓಟ್ ಕೊಟ್ಟು ನಿಮಗೆ ಬರೀ ದೀಪ ಕೊಡೋದು, ನೀರು ಕೊಡೋದಲ್ಲ. ನಿಮಗೆ ಪ್ರತಿಯೊಬ್ಬ ಹಳ್ಳಿಗೆ ಹೋಗಿ ಗ್ರಾಮ ಸಭೆಗಳು ಮಾಡಬೇಕು. ಆ ಊರುಗಳಲ್ಲಿ ಎಷ್ಟು ಮನೆಗಳಿಲ್ಲ, ಯಾರಿಗೂ ಸೈಟ್ ಇಲ್ಲ, ಯಾರಿಗೂ ರಸ್ತೆಗಳಿಲ್ಲ, ಯಾರು ತುಂಬ ಕಡುಬಡವರಾಗಿದ್ದಾರೋ ಅವರಿಗೆ ಭತ್ಯವನ್ನು ಕೊಡಬೇಕು. SC ಅನುದಾನದಲ್ಲಿ ನಿರ್ಭತ್ಯ ಕೊಡಬೇಕು. ಅಂಥವರಿಗೆ ಕೂಡ ಅದನ್ನು ದುರ್ಬಳಕೆ ಮಾಡ್ಕೊಂಥ ಪರಿಸ್ಥಿತಿ ಬಂದಿದೆ ಗ್ರಾಮ ಪಂಚಾಯತಿಗಳಲ್ಲಿ. ಬೇರೆ ನಾವು ಓಟ್ ಹಾಕ್ಸ್ಕೊಂಡು ನಾವು ಜನಪ್ರತಿನಿಧಿಗಳಾಗ್ಬಿಟ್ಟಿದ್ದೀವಿ, ಬೇರೆ ರಸ್ತೆ ಮಾಡಿಬಿಟ್ಟಿದ್ದೀವಿ, ನಾವು ರಾಜಕಾಲುವೆ ಮಾಡಿಬಿಟ್ಟಿದ್ದೀವಿ ಅಂದರೆ ಅಭಿವೃದ್ಧಿ ಅಲ್ಲ ಸ್ವಾಮಿ. ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ ಸೂರಿಲ್ಲ ಮನೆಗಳಲ್ಲಿ ಇವತ್ತು 5 ಜನ 10 ಜನ ವಾಸ ಮಾಡ್ತಾ ಇದ್ದಾರೆ, ಸೈಡ್ಗಳಿಲ್ಲ. ನೀವು ನಮ್ಮ ತಂಬಾರಳ್ಳಿ ಗ್ರಾಮದಲ್ಲಿ ಹೇಳ್ತೀನಿ, ಇವತ್ತು ನಾನು ನಿಜಾಂಶ ಹೇಳ್ತಾ ಇದ್ದೀನಿ. ಸುಮಾರು 3 ಕುಟುಂಬಗಳಿದೆ, ಅವ್ರಿಗಿಲ್ಲ ಮನೆ ಇಲ್ಲ. ಅವರು ಯಾರೋ ಮನೆಯಲ್ಲಿ ಕಟ್ಕೊಂಡಿದ್ದಾರೆ, ಅವರು ದಮ್ಮಿಕ್ಕೆ ಹಾಕ್ಬೇಕು, ಬಿಡಬೇಕಂದ್ರೆ ಬಿಡಬೇಕು. ಆ ಥರ ಪರಿಸ್ಥಿತಿಯಲ್ಲಿದೆ. ಇದುವರೆಗೂ ಕೂಡ ಯಾವುದು ಕಾಳಜಿ ವಹಿಸಿಲ್ಲ ಗ್ರಾಮ ಪಂಚಾಯತಿಯಲ್ಲಿ. SC ಅಮೌಂಟನ್ನು ಯಾವುದಕ್ಕೆ ಬಳಕೆ ಮಾಡಬೇಕು? ರಿಸರ್ವೇಷನ್ ಅಮೌಂಟನ್ನು ಹಳ್ಳಿಗಳಲ್ಲಿ SC ಕಾಲೋನಿಗಳಿಗೆ ಪೈಪ್ಲೈನು, ದೀಪ, ಸೋಲಾರು, ಶಿಕ್ಷಣಕ್ಕೆ ಮತ್ತು ಯಾರನ್ನ ಕಡುಬರು ಸುತ್ತೋಗಿದ್ರೆ ಇದ್ರಿಗೆ ಅವ್ರಿಗೆ ದಾನ ಮಾಡೋದಕ್ಕೆ ಅವ್ರು ಮಾಡೋದಕ್ಕೆ ಅಂತ ಸಮಸ್ಯೆಗಳನ್ನು ಕೊಡಬೇಕು. ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಬಂದಿದೆ ಗ್ರಾಮ ಪಂಚಾಯತಿಗಳಲ್ಲಿ. ಇಲ್ಲಿ ಯೋಚನೆ ಮಾಡೋಂಥ ವಿಷಯ ಅಂದರೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ 2 ಸತಿ ಕೂಡ ಮೀಸಲು ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಅವರು ತಿಳ್ಕೊಳ್ಬೇಕು. ನಾವು ಹೋರಾಟದ ಮುಖಾಂತರ ತಿಳುವಳಿಕೆ ಮಾಡಬೇಕು ಅನ್ನೋದೇನಿಲ್ಲ. ಅವರು ಇಷ್ಟು ಓದಿದ್ದಾರೆ, ಎಜುಕೇಷನ್ ಮಾಡ್ಕೊಂಡಿದ್ದಾರೆ. ಅವರು ಇದೆಲ್ಲ ಕೂಡ ಅವರಿಗೆ
ಏನು ಅಧ್ಯಕ್ಷರಿಗೆ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ TPS ಅಲ್ಲಿ ಮತ್ತು ಜಿಲ್ಲಾ ಪಂಚಾಯತಿನಲ್ಲಿ ಏನೇನು ಅನುದಾನಗಳು ಬರುತ್ತೆ, ಏನೇನು ಇದನ್ನ ಬಳಕೆ ಮಾಡಬೇಕು ಅವ್ರಿಗೆ ಮಾಹಿತಿ ಕೂಡ ಒಂದು ಬುಕ್ ಕೊಟ್ಟಿರ್ತಾರೆ. ಅವರು ಏನಂದ್ರೆ ಈ ಜಿಲ್ಲಾ ಪಂಚಾಯತ್ ಇದೆಲ್ಲ ಕೂಡ ಓದ್ಕೋಬೇಕಾದಂಥ ಕರ್ತವ್ಯ ಅವ್ರದ್ದಿದೆ. ಏನು ಇವತ್ತು ತೀಗೋಲಹಳ್ಳಿ ಪಂಚಾಯತ್ 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವೋ, ಆ ಹೋರಾಟದಲ್ಲಿ ಇದುವರೆಗೂ ಕೂಡ ಸರ್ವೆ ನಂಬರ್ 197ರಲ್ಲಿ ಬುಡ್ಸ್ಗಳಿದೆ. ಯಾವ PDO ಕೂಡ PDOಗಳು ಏನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಅದನ್ನು ಇವತ್ತು ಮಾತಾಡಬೇಕು. ದಯವಿಟ್ಟು PDO ಅವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಂತೇಳಿ 2 ವರ್ಷದಿಂದ ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಂಪಲ್ಸರಿ. ಅವರು ಇದಕ್ಕೇನು ಪ್ರಸ್ತಾವನೆ ಮಾಡಿದರೆ ಇಲ್ಲಿ ಕಳಿಸಿದ್ದಾರೆ ಅದ್ರ ಬಗ್ಗೆ ನಮಗೆ ಹೇಳ್ಬೇಕು. ಈಗ ನಾವು ಡೀಟೇಲ್ಸ್ ಹೇಳಬೇಕು. ಈಗ ಸುಮಾರು 16-17 ಹಳ್ಳಿಗಳಿದೆ. ಹಳ್ಳಿಗಳಲ್ಲಿ ಕೂಡ ಇವತ್ತು ಈ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಇದನ್ನ ಕಂಡಂಗೆ ನಿಜಾಂಶ ಏನು ಇದು, ಯಾಕೆ ಈ ಥರ ಮಾಡ್ತಿದ್ದೆ, ಯಾರಾದರೂ ನಿಮ್ಗೆ ಒತ್ತಡ ಇದೆಯಾ, ರಾಜಕೀಯ ಒತ್ತಡ ಇದೆಯಾ, ಯಾಕೆ ಅದನ್ನು ನಾವು ಹೇಳಿಲ್ಲ. ಇವತ್ತು ಕಸ ಇಳುವರಿ ಘಟಕಕ್ಕೆ ಸುಮಾರು ಭೂಮಿಯನ್ನು ಗುಡಿಸ್ಕೊಂಡು ಕಸ ಇಳುವರಿ ಕಟ್ಟಿಕೊಳ್ಳೋದಕ್ಕೆ ಅದು ಅರಣ್ಯ ಭೂಮಿ ಅಲ್ಲ. 5 ಎಕರೆಗೆ ಕಸ ಇಳುವರಿ ಘಟಕ 5 ಎಕರೆ ಗುಡಿಸ್ಕೊಳ್ಳೋಕೆ ಅದು ಅರಣ್ಯ ಭೂಮಿ ಅಲ್ಲ ಸ್ವಾಮಿ. ನಮ್ಮ SCಗಳು ನಮ್ಮ ಹಿಂದುಳಿದ ವರ್ಗರು ಅಲ್ಪಸಂಖ್ಯಾತರು ಭೂಮಿ ಕೇಳಿದ್ರೆ ಸೈಡ್ಗೆ ಕೇಳಿದ್ರೆ ಅದು ಅರಣ್ಯ ಇಲಾಖೆ, ಅದು ನಮ್ಗೆ ಬರೋದಿಲ್ಲ. ಉತ್ತರ ಕೊಡ್ಬೇಕು ನೀವು. ದಯವಿಟ್ಟು ಹೇಳ್ತಾ ಇದ್ದೀನಿ. ಮನೆ PDO ಸಾಹೇಬರು ಫೈಲ್ ಎತ್ಕೊಂಡು ಓಡಾಡ್ಕೊಂಡು ಏನು ನೀವು ಮಾಡಿದ್ರು ಕಸ ಇಳುವರಿ 5 ಎಕರೆ ಗುಡಿಸ್ಕೊಟ್ಟಿವಿ. ಅದೇ ರೀತಿಯಾಗಿ ನಮ್ಮ ದಲಿತ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ಯಾರಿಗೂ ನಿವೇಶನ ಇಲ್ಲ, ಅವ್ರು ಗುಡಿಸ್ಕೊಡ್ಬೇಕು ಜವಾಬ್ದಾರಿ ನಿಮ್ದಿದೆ. ಹೆಣ್ಣುಮಕ್ಕಳು ಇವತ್ತು ಅತ್ಯಾಚಾರಗಳಾಗ್ತದೆ. ಯಾಕೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ನೀವು. ಸಿಬ್ಬಂದಿ ಇಲ್ಲ, ಕೊರತೆ ಇಲ್ಲ. ತೀಗೋಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 15 ಜನ ಸಿಬ್ಬಂದಿ ಇದ್ದಾರೆ. ಇಲ್ಲಿ ಬರೀ ಬಾರ ಪುಟ್ಟ ಹೋಗ ಪುಟ್ಟ ಬೆಳಿಗ್ಗೆ ಅಟೆಂಡೆನ್ಸ್ ಕೂಡ ಇಲ್ಲ. ಏನ್ ಕಳಿಕೆ ಮಾಡಬೇಕು, ಯಾವ ಶಿಕ್ಷಣಕ್ಕೆ ಕಳಿಕೆ ಮಾಡಬೇಕು, ಯಾರು ಕಡುಬಡವರು ಇದ್ದಾರೋ ಅವರಿಗೆ ಭತ್ಯೆಯನ್ನು ಕೊಡಬೇಕು. 75% ಬಡವರು ಇದ್ದಾರೆ ಅವ್ರು ಕೊಡಬೇಕು. ಆಮೇಲೆ ಯಾರು ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲ ಅವ್ರಿಗೆ ಈ ಕೂಡಲೇ ಸಮೀಕ್ಷೆ ಮಾಡಿ ಶೌಚಾಲಯವನ್ನು ಕೊಡಬೇಕು. ಇಲ್ಲ ಅಂದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿಕೊಳ್ಳಕ್ಕೆ ರೆಡಿಯಾಗಿದ್ದೀವಿ. ಕೊಡಲ್ಲ ಅಂದ್ರೆ ತೀಗೋಲಹಳ್ಳಿ ಪಂಚಾಯಿತಿ ಮುಂದೆ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾನು JP ಮಂದಂಗಲಿ ಹೇಳ್ತಾ ಇದ್ದೀನಿ. ಈ ನಿವೇಶನ ರಹಿತರಿಗೆ ನಾವು ಅರ್ಜಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮೆಮೊರಾಂಡಮ್ ಕೊಡ್ತಾ ಬರ್ತಾ ಇದ್ದೀವಿ. ಇದೇನು IR ಆಫೀಸರ್ಗೆ ನೀವು ತಲುಪಿಸಬೇಕು ಅಂತೇಳಿ. ಉದಾಹರಣೆಗೆ ಮುಲ್ಕೂರಲ್ಲಿ ಹೋಗಿ ನಾವು ಕೊಟ್ಟು ಬಂದು ಎಷ್ಟು ದಿವಸ ಆಯಿತು, ಇದೇ PDO ಸಾಹೇಬ್ರವರು ಅದ್ರ ಬಗ್ಗೆ ಏನು ಮಾಡಿದ್ದಾರೆ ಅದಕ್ಕೊಂದು ನಮಗೆ ಉತ್ತರ ಕೊಡಬೇಕು ಅವರು. ಒಂದು. ಎರಡನೇದಾಗಿ ನಮ್ಮ ಸ್ನೇಹಿತರು ಹೇಳಿದ್ರು ದಲಿತರು ಎಲ್ಲಿ ರಿಸರ್ವೇಷನ್ನಲ್ಲಿ ಮುಂದೆ ಹೋಗಿರ್ತಾರೆ ಅಲ್ಲೇ ದೌರ್ಜನ್ಯ ಆಗೋದು, ಅಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಗೆ ಇದುವರೆಗೂ ನಮ್ಗೆ ನಂಬಿಕೆ ಇಲ್ಲ. ಅದು ಒಂದು ವಿಚಾರ ಏನಂತಂದರೆ, ಈಗ ನಾವೇನು ಡಿಮ್ಯಾಂಡ್ಸ್ ಮಾಡ್ತಾ ಇದ್ದೀವೋ ಈ ಡಿಮ್ಯಾಂಡ್ಸು ಆದಷ್ಟು ಬೇಗ ನಮಗೆ ಅನುಕೂಲ ಆಗಂಗೆ ನೀವು ಕ್ರಮ ತೆಗೆದುಕೊಳ್ಬೇಕು. ಇಷ್ಟು ಮಾತಾಡಿ ನಾನು 2 ಮಾತುಗಳಿಂದ ಎಲ್ಲ ಕಾರ್ಯಕರ್ತರು, ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ 7 ವರ್ಷ 8 ವರ್ಷದಿಂದ ನಾವು ಅಲ್ಲಿ ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡು ವ್ಯವಸ್ಥಿತವಾಗಿ ಇದ್ದೀವಿ. ಆದರೆ ಅದನ್ನು ಕಾರ್ಯಕ್ರಮವಾಗಿ ಮತ್ತು ಅನುಕೂಲವಾಗಿ ಮಾಡಿಕೊಡ್ತೀನಂತ ರೂಪಾ ಶಶಿಧರ್ ಅವರು, ನಮ್ಮ ಈಗ ಜನಪ್ರಿಯ ಶಾಸಕರು ಅಂತ ಏನು ಹೇಳ್ಕೊಳ್ತೀವಿ, ರೂಪಾ ಶಶಿಧರ್ ಇದೇ ಅಶ್ವತ್ಥ ಕಟ್ಟೆ ಮೇಲೆ ನಿಂತು ಮಾತು ಕೊಟ್ಟಿದ್ದಾರೆ. ಏನಂತಂದರೆ, ನಾವು ಯಾವುದೇ ಕಾರಣಕ್ಕೂ ನಿಮಗೆ ಆ ಗುಡಿಸಲು ವಿಚಾರದಲ್ಲಿ ಅನ್ಯಾಯ ಮಾಡೋದಿಲ್ಲ, ನಾವು ಹಕ್ಕುಪತ್ರಗಳನ್ನು ತೆಗೆಸ್ಕೊಡ್ತೀವಿ, ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ ಅಂತ ಇಲ್ಲಿವರೆಗೂ ನಮ್ಮನ್ನು ನಿಭಾಯಿಸಿದ್ರು. ಈಗ ಮೊನ್ನೆ ನಾವು 6 ತಿಂಗಳಿಂದ ಅವ್ರ ಹಿಂದ್ಗಡೆ ಸುತ್ತಾಡ್ತಾನೆ ಇದ್ದೀವಿ. ಆದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮಾತನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ. ಏನಂತ ಅಂದರೆ, ಕೊಟ್ಟ ಮಾತನ್ನು ನಡೆಸ್ಕೊಳ್ತಾ ಇಲ್ಲ. ಅದು ಡ್ರೀಮ್ಡ್ ಫಾರೆಸ್ಟ್ಗೆ ಸೇರುತ್ತೆ ಈ ಜಾಗ, ಇದು BGML ಅವ್ರಿಗೆ ಸೇರುತ್ತೆ, ಇನ್ನೊಂದು ಕಡೆ ಫಾರೆಸ್ಟ್ ಅವ್ರಿಗೆ ಸೇರುತ್ತೆ. ಈ ರೀತಿಯಲ್ಲಿ ನಮ್ಮನ್ನು ಒಂದು ರೀತಿಯಲ್ಲಿ ಫೂಲ್ ಮಾಡ್ತಾ ಇದ್ದಾರೆ, ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಶೋಭಾ ತರುವಂಥದ್ದಲ್ಲ. ಯಾಕಂದರೆ ದರಖಾಸ್ತು ಕಮಿಟಿ ಅಧ್ಯಕ್ಷರು ಅವರೇ ಆಗಿದ್ದು, ಅವರು ಇದೇ ಊರಲ್ಲಿ ಇನ್ನೊಬ್ಬರನ್ನ ದರಖಾಸ್ತು ಕಮಿಟಿ ಮೆಂಬರು ಮಾಡಿದ್ದಾರೆ. ಆದರೆ ಈ ದರಖಾಸ್ತು ಕಮಿಟಿ ಮೆಂಬರು ಅಧ್ಯಕ್ಷರು ಅವರೇ ಆಗಿರೋದ್ರಿಂದ ಅವ್ರಿಗೆ ಮಾಡಿಕೊಡೋ ಅಂಥ ಪವರ್ಫುಲ್ಲು ಕೆಲಸ ಮಾಡಿಕೊಡೋ ಅಂಥ ಜಾಗ ಇದೆಲ್ಲ ಅವ್ರಿಗೆ ಗೊತ್ತಿದೆ. ಆದರೆ ಈ ವಿಷಯದಲ್ಲಿ ಕೊಟ್ಟಂಥ ಮಾತನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ರೀತಿಯಲ್ಲಿ ಅದು ಆಗೋದಿಲ್ಲ. ಆ ಜಾಗ ನಿಮ್ಗೆ ಆಗೋದಿಲ್ಲ. ನಿಮಗೆ
ಅದಕ್ಕೆ ಸಂಬಂಧಿಸಿದ ವಿಷಯಗಳೆಲ್ಲ ಇದರಲ್ಲಿ ಇದೆ. ನಮ್ಮ ಗುಡಿಸಲುಗಳನ್ನ ನಾವು ಬಂಗಾರಪೇಟೆ ತಾಲೂಕಲ್ಲಿ KDLR ಅವ್ರ ಕಡೆಯಿಂದನೂ ಅದನ್ನು ಅಳತೆ ಮಾಡಿ ನಮಗೆ ಇಷ್ಟು ಜಾಗ ನಿಮ್ಮದೇ ಗುಡಿಸಲುಗಳದು ಅಂತ ತೋರಿಸಿದ್ದಾರೆ. ಇಷ್ಟೆಲ್ಲ ದಾಖಲೆಗಳನ್ನು MLA ವರೆಗೂ ತೋರಿಸಿ ಕೂಡ ಅವ್ರ ಜೊತೆಯಲ್ಲಿರುವಂಥ ಅಧಿಕಾರಿಗಳಿಗೆ ತೋರಿಸಿದ್ರು ಕೂಡ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ನಮಗೆ ನಾವು ಕೇಳೋದೇನೆಂದರೆ, ಇನ್ನೂ ಎಷ್ಟೇ ಹೋರಾಟಗಳಾಗಲಿ ಆ ಜಾಗವನ್ನು ನಮಗೆ ಕಾಯಂ ಮಾಡಿ ನಮಗೆ ಹಕ್ಕುಪತ್ರ ನೀಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ದಿನ ಏನು ಸೇರಿದ್ದೀವಿ ಇಲ್ಲಿ, ಈ ಒಂದು ಟೀಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಅಂದರೆ ನಮ್ಮ ಕ್ಷೇತ್ರ ದಲಿತರ ಕ್ಷೇತ್ರ, ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಕ್ಷೇತ್ರ. ನಮ್ಮ ಈ ಒಂದು ಟೀಗೊಳ್ಳಿ ಗ್ರಾಮದಲ್ಲಿ 99% ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜನಾಂಗದವರೇ ಇರೋದು. ಪ್ರತಿಯೊಂದು ಏನಿದೆ 250 ಮನೆ ಏನಿದೆ, ಅದರಲ್ಲಿ 220 ಮನೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದೆ, SC ಮುಂದೆ ಜನಾಂಗದವರು ಇರೋದು. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ಯಾವುದೇ ರೀತಿಯಾದ ಅನುದಾನ ಆಗಿರ್ಬೋದು ಬಿಡುಗಡೆ ಆದ್ರೆ ಇಲ್ಲಿ ಪ್ರತಿಯೊಂದು ಗ್ರಾಮನೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಒಂದು ಗ್ರಾಮ ಆಗಿರುತ್ತೆ. ಯಾವುದೇ ಒಂದು ಗ್ರಾಮದಲ್ಲಿ ಬೆಳವಣಿಗೆ ಹಂತ ಆಗಿರೋದು ನಾವು ನೋಡೇ ಇಲ್ಲ. ಅದೇ ರೀತಿಯಾಗಿ SC ST ಜನಾಂಗ ಮಕ್ಕಳೇನಿದ್ದಾರೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನು ಅನುದಾನ ಕೊಡಬೇಕು, ಪ್ರೋತ್ಸಾಹಧನ ಏನಿದೆ, ಗ್ರಾಮ ಪಂಚಾಯತಿ ಬರುವಂಥ ಅನುದಾನಗಳೇನು ಇವಾಗ ತಿಳಿಸೇ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಯಾಕಪ್ಪ ಅಂದ್ರೆ, ನಮ್ಮ ಕ್ಷೇತ್ರದಲ್ಲಿ ನಾವು ದಲಿತರು ಏನು ಮಾಡಂಗಿಲ್ಲ, ದಲಿತರಿಗೆ ಬಂದ್ಬಿಟ್ಟು ಏನು ತಿಳಿಸೋದಿಲ್ಲ. ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗಳು ಬರ್ತಾ ಇದೆ, ಮತ್ತೆ ಗ್ರಾಮ ಪಂಚಾಯತಿ ವಾಟ್ಸಪ್ಗಳು ಬರ್ತಾ ಇದೆ. ದಲಿತರಿಗೆ ಏನು ಕರೆಯೋದು, ಮೀಟಿಂಗ್ ಕರೆಯೋದು ಅವ್ರು ಯಾಕಪ್ಪ ಅಂದ್ರೆ ದಲಿತರು ಅವ್ರನ್ನ ಏನಕ್ಕೆ ಕರಿಬೇಕು, ಯಾಕೆ ಇದು ಮಾಡಬೇಕು, ಅವ್ರು ಬಂದು ತಿಳ್ಕೊಬಿಟ್ರೆ ನಮ್ಮನ್ನ ಏನು ಕೇಳ್ತಾರ ಅನ್ನೋ ಭಯ. ನಮ್ಮ ಈ ಒಂದು ಗ್ರಾಮದಲ್ಲಾಗಿರ್ಬೋದು, ಬರೀ ಈ ಗ್ರಾಮಕ್ಕೆ ಸೀಮಿತ ಅಂದ್ರೆ 99% ಭಾಗ ದಲಿತರಿದ್ದಾರೆ. ಅದೇ ರೀತಿಯಾಗಿ ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ತಗೊಂಡ್ರೆ ಎಷ್ಟಿರ್ತದೆ ಲೆಕ್ಕ ಹಾಕೊಳ್ಳಿ. ಪ್ರತಿಯೊಂದು ಚುನಾವಣೆಯಲ್ಲೂ ಮೇಲ್ಗೆ ಬಂದ್ಬಿಟ್ಟು ಟೀಗೊಲ್ಲಳ್ಳಿ ಗ್ರಾಮ ಪಂಚಾಯತಿನೇ. ಪ್ರತಿ ಶಾಸಕರಾಗಿರ್ಬೋದು, ZP ಮೆಂಬರ್ ಆಗಿರ್ಬೋದು, ಪ್ರತಿಯೊಬ್ಬರು ಗೆಲ್ಲಬೇಕಾದ್ರೆ ಈ ಒಂದು ಪಂಚಾಯತಿ ಮುಖ್ಯ ಕಾರಣ ಆಗಿರ್ತದೆ. ಆದರೆ ಈ ಒಂದು ಪಂಚಾಯತಿಗೆ ಎಡವಟ್ಟು, ಯಾರು ಬಂದು ಏನು ಕೇಳ್ತಾರೋ, ಯಾರು ಬಂದ್ಬಿಟ್ಟು ಏನು ಇದು ಮಾಡ್ತಾರೋ ಅನ್ನೋ ಒಂದು ಭಯ. ಅದೇ ರೀತಿಯಾಗಿ ಗ್ರಾಮ ಸಭೆಗಳು ಮಾಡ್ತಾರೆ. ಬಟ್ ಇಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ನಮಗೆ ಇಲ್ಲಿ ಹೋರಾಟ ನಡೀಬಾರ್ದು, ಇಲ್ಲಿ ನಾವೇನು ಸಂಘಟನೆಯವ್ರು ಬರಬಾರ್ದು, ನಾವು ಗ್ರಾಮಸ್ಥರು ಒಂದುಗೂಡಬಾರ್ದು ಅಂತ ನೀವೇನೋ ಮನಸ್ಸಲ್ಲಿ ಇಕ್ಕೋಬೇಕಾದ್ರೆ ಸರಿಯಾದ ಕಾರ್ಯಕ್ರಮಗಳ ಅನುದಾನಗಳನ್ನ ಯೋಜನೆಗಳನ್ನ ಹಾಕಿ ಇವಾಗ ಏನಿದ್ದಾರೆ ಪರಿಶಿಷ್ಟ ಜಾತಿ ಪಂಗಡ ಜನರಿಗೆ ಈ ಊರಿನ ಮುಖಾಂತರ ಅಷ್ಟೇ ಅಲ್ಲ, ಮುಖ್ಯವಾಗಿ ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ PDO ಏನು ಅಭಿವೃದ್ಧಿ ಅಧಿಕಾರಿಗಳು ಅಂತ ಹೇಳ್ತಾರೋ, ಆ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವತ್ತು ಇವ್ರು ಮಾತಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕೂಡ ಏನು ಪ್ರಾಬ್ಲಮ್ಸ್ ಇದೆ ಅಂತಕ್ಕಂಥದ್ದು ಅಭಿವೃದ್ಧಿ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು. ಈಗಾಗಲೇ 197ರಲ್ಲಿ ನಿವೇಶನದಲ್ಲಿ 2 ಎಕರೆ 30 ಗುಂಟೆಯನ್ನು RTCಯಲ್ಲಿ ಗುರುತಿಸಿಟ್ಟಿದ್ದಾರೆ. ಯಾರೋ ಸರ್ವೆ ಅವರು ಬಂದು ಅದನ್ನು ಆಲ್ರೆಡಿ ಗುರುತಿಸಿದ್ದಾರೆ. DC ಗಮನಕ್ಕೆ ಹೋಗಿದೆ. ಅದೇ ಜಾಗದಲ್ಲಿ 67 ಎಕರೆ 31 ಗುಂಟೆಯಲ್ಲಿ 18 ಎಕರೆ 30 ಗುಂಟೆಗಳು ಉಳಿಕೆ ಆಗಿದೆ. ಆ ಉಳಿಕೆ ಆಗಿರೋ ಜಾಗದಲ್ಲಿ 5 ಎಕರೆ ಗ್ರಾಮ ಪಂಚಾಯತಿಗೆ ಇದಕ್ಕೆ ಏನು ಅದಕ್ಕೆ ಅಪ್ರೂವಲ್ ಮಾಡಿಸಿದರೆ, ತಹಸೀಲ್ದಾರ್ ಬಂದು ಅದನ್ನ ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ. ಇದು ಉಳಿಕೆ ಇರ್ತಕ್ಕಂಥ ಜಾಗನ ಯಾಕೆ ಅಪ್ರೂವಲ್ ಮಾಡೋಕ್ಕೆ ಇವಕ್ಕೆ ರಾಹ ಇಲ್ವಾ? ಅದೇನೋ ಡ್ರೀಮ್ ಫಾರೆಸ್ಟ್ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥ ನಮ್ಮ ಶಾಸಕರಾಗಲಿ ಇರ್ತಕ್ಕಂಥ ಬೇರೆಯವ್ರಾಗಲಿ ಇರ್ತಕ್ಕಂಥ ವರದಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಏನು ಗ್ರಾಮ ಪಂಚಾಯತ್ PDO ಅವ್ರು ಏನು ವರದಿ ಕೊಟ್ಟರೆ ಆ ವರದಿ ಮೇಲೆ ದಾಖಲೆ ಆಗ್ತದೆ. ಆ ವರದಿ ಬಂದು ಇವರು ಸುಳ್ಳು ಅನ್ನೋ ವರದಿಯನ್ನು ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೆ ಕರೆಕ್ಟಾಗಿ ಮನವರಿಕೆ ಮಾಡಿದ್ರೆ ಇವತ್ತು ಪಂಚಾಯತಿಗೆ ಮಾತ್ರ ಕಸವಿಲ್ಲ, ಅವ್ರಿಗೆ 5 ಎಕರೆ ಮಾಡೋಕ್ಕೆ ಬರುತ್ತೆ, ನಮ್ಮ ದಲಿತರಿಗೆ 2 ಎಕರೆ ಮಾಡೋಕ್ಕೆ ಬರೋದಿಲ್ಲ ಸ್ವಾಮಿ. ಹಾಗಾಗಿ ಇವತ್ತು ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲಾಗಿ ರಾಜಕೀಯ ಒತ್ತಡಗಳಿಗೆ ಬಲವಂತವಾಗಿ ಇರ್ತಕ್ಕಂಥ ದಿಕ್ಕು ತಪ್ಪಿಸ್ತಿದ್ದಾರೆ, ಜನಗಳಿಗೆಲ್ಲ ಇದು ಮಾಡ್ತಾರೆ. ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾವು ಒಂದೆಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ನಮ್ಮೆಲ್ಲ ನಾಯಕರಿಗೆ ಮಾತಾಡಿದ್ವಿ. ನಾವು ಸ್ಟೇಟ್ ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ. ಇಲ್ಲಿಂದ ಕಾಲ್ ಜಾತೆ ಮಾಡಿಕೊಂಡು DC ಆಫೀಸ್ ಒಳಗೆ ಅನಿರ್ದಿಷ್ಟ ಧರಣಿಯನ್ನು ನಾವು ಯಾವುದೇ ಕಾರಣಕ್ಕೆ ಯಾರು ಬಂದರೂ ಕೂಡ ಬಿಡೋದೇ ಇಲ್ಲ. ಇದಂತೂ ಕತ್ತಿಟ್ಟಂಗೆ. ಯಾಕಂದ್ರೆ ಯಾವ ಅಧಿಕಾರಿ ಕೂಡ ನಾವು ಹೆಂಗೆ ಬುದ್ಧಿ ಕಲಿಸ್ಬೇಕಂತಕ್ಕಂಥದ್ದು ನಾವು ಕಲಿಸ್ತೀವಿ. ಮಾನ ಮರ್ಯಾದೆ ಏನೋ ಇದ್ದರೆ, ಸ್ವಲ್ಪ ಆದ್ರೂ ಜನದ ಏನಾದ್ರು ಕಾಳಜಿ ಇದ್ದರೆ ಅವರು ಈಗ ಕೂಡಲೇ ಇವತ್ತೇ ಇದನ್ನೆಲ್ಲ ತಿಳ್ಕೊಂಡು ನಾಳೆ ಅವರೆಲ್ಲದಕ್ಕೂ ಸಿದ್ಧವಾಗಿರಬೇಕು. ಹಾಗಾಗಲಿಲ್ಲ ಅಂದರೆ ನೆಕ್ಸ್ಟ್ ವೀಕಲ್ಲಿ ನಾವು ಇಲ್ಲಿಂದ ಕಾಲ್ನೀತಿ ಜಾತಿಗೆ ಹೋಗಿ ನಮ್ಮೆಲ್ಲ ಸ್ಟೇಟ್ ನಾಯಕರು ಬರ್ತಾರೆ, DC ಹತ್ರ ಕೂತ್ಕೊಂಡು ಅನಿರ್ದಿಷ್ಟ ದಿನದಲ್ಲಿ ಕೂತ್ಕೊಂಡು ಇವರೆಲ್ಲರಿಗೂ ಮಾನ ಮರ್ಯಾದೆ ಹರಾಜಾಗ್ತೀವಿ ಅಂತ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತೀನಿ. 10 ವರ್ಷದಿಂದ ನಿವೇಶನ ಗುಡಿಸಲು ಹಾಕೊಂಡಿದ್ದೀವಿ. ನಾವೇನು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ಮ ಹತ್ರ. ನಾವೇನು ಗುಡಿಸಲು ಹಾಕಿದ್ವಿ ಅದಕ್ಕೆ ಹಕ್ಕುಪತ್ರ ಕೊಟ್ಟರೆ ಸಾಕು, ನಮಗಿನ್ನೇನು ಬೇಕಾಗಿಲ್ಲ. ಇವಾಗ ನಾವು ಆಲ್ರೆಡಿ ಇದ್ದೀವಿ, ನಾವಿಲ್ಲ ಅಂತ ನಿವೇಶನ ಇದೆ, ಅಲ್ಲಿ ಗುಡಿಸಲು ಹಾಕಿದ್ದೀವಿ. ಕೆಲವೊಂದು ಸಂಸಾರಗಳು ಕೂಡ ಮಾಡಿದ್ದಾರೆ ಅಲ್ಲಿ. ಯಾಕಂದ್ರೆ ಏನು ವ್ಯವಸ್ಥೆಗಳು ಇಲ್ದಿರೋ ಕಾರಣದಿಂದ ನಾವು ನಮ್ದಂತ ಜಾಗನ ಗುರುಸಿದ್ದೀವಿ. ದಯವಿಟ್ಟು PDO ಅವರು ಅದ್ರ ಬಗ್ಗೆ ಗಮನ ತಗೊಂಡು ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಡಿಸ್ಕಷನ್ ಮಾಡಿ, ಏನಾದರೂ ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ, ಇವಾಗ ನಮ್ಮೆಲ್ಲಪ್ಪಣ್ಣ ಹೇಳ್ದಂಗೆ ನಾವು 1000 ಮಹಿಳೆಯರು ಇವಾಗ ಬಂದಿರೋದು ಕಡಿಮೆ. ಯಾಕಂದ್ರೆ ಪಂಚಾಯತಿನಲ್ಲಿ ನೋಡೋಣ ಅಂತ ಎಲ್ಲ ಅರ್ಜಿಗಳು ತಂದಿದ್ದೀವಿ.
ಯಾಕೆ ಅಲ್ಲಿ ಯಾರ್ಯಾರು ಗುಡ್ಸಲಾಕಿದೀವಿ, ನಿಮ್ಗೆ ಎಷ್ಟು ಜಮೀನು ಇದೆ ಅದನ್ನ ಗುರ್ಸಿಬಿಟ್ಟು ನಾವು ಅರ್ಜಿಗಳನ್ನ ಕೊಡ್ತೀವಿ, ಅದನ್ನ ಪರಿಶೀಲನೆ ಮಾಡಿ ನಮಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ಬೇಕಂತೇಳಿ ನಾವು ಆಲ್ರೆಡಿ ಇವಾಗ PDO ಹತ್ರ ಮನವರಿಕೆ ಮಾಡ್ಕೊಂತ ಇದ್ದೀವಿ. ಅದೇನಾದ್ರೂ ಆಗಿದ್ದ ಪಕ್ಷದಲ್ಲಿ ಖಂಡಿತವಾಗಿ ನಾವು ಸಾವಿರಾರು ಮಹಿಳೆಯರು DC ಆಫೀಸನ್ನ ನಾವು ಮುತ್ತಿಗೆ ಹಾಕಿ ಕಾಲ್ನಡಿಗೆ ಜಾಥಾ ಮಾಡ್ತೀವಿ ಅಂತ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.